ಆತ್ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ನಿಮ್ಮ ಯಮನಪ್ಪ ಗುಣದಾಳ್. ಇನ್ನೇನು ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ಕೆಲವು ದಿನಗಳಲ್ಲಿ ನಿಮ್ಮ ಮುಂದೆ ಬರ್ತಾ ಇದ್ದಾವೆ. ಅಂದರೆ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ ಎಲ್ಲ ಚುನಾವಣೆಗಳು ಬರ್ತಾ ಇದ್ದಾವೆ. ಬಹುತೇಕ MLA MP ಚುನಾವಣೆಗಳಿಗೆ ಒಂದು ಅಡಿಪಾಯ ಯಾವಪ್ಪ ಅಂದ್ರೆ ಇದೇ ನಗರಸಭೆ, ಪುರಸಭೆ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳು. ಕಾರಣ ಏನಂದರೆ ಯಾವ ಪಕ್ಷ ನಗರಸಭೆಗಳಲ್ಲಿ ಅಥವಾ ಪುರಸಭೆಗಳಲ್ಲಿ ಅತಿ ಹೆಚ್ಚು ಸೀಟ್ಗಳನ್ನು ಪಡಿತದೋ ಅದು ಅತಿ ಹೆಚ್ಚು ಮತಗಳನ್ನು ಪಡಿತೈತಿ ಅನ್ನುವಂತಹ ವಾಡಿಕೆ ಐತಿ. ಅದರ್ವೈಸ್ ಮತದಾರರ ತೀರ್ಮಾನ, ಮತದಾರರ ಒಂದು ನಿಲುವಿನ ಮೇಲೆ ಎಲ್ಲವೂ ನಿಂತಿರ್ತದೆ. ಆದ್ರೆ ವಿಪರ್ಯಾಸ ಏನಂದ್ರೆ ಭಾರತ ದೇಶದಲ್ಲಿ ಮತದಾರರಿಗೆ ಯಾರಿಗೆ ಮತ ಹಾಕಬೇಕು, ಯಾವ ಪಕ್ಷಕ್ಕೆ ಮತ ಹಾಕಬೇಕು, ಎಂಥ ವ್ಯಕ್ತಿಗೆ ಮತ ಹಾಕಬೇಕು ಅನ್ನುವಂತಹ ಪ್ರಜ್ಞಾವಂತಿಕೆ ಇವತ್ತಿಗೂ ಕೂಡ ಬಂದಿಲ್ಲ. ಆ ಪ್ರಜ್ಞಾವಂತಿಕೆ ಬರದೇ ಇರೋದಕ್ಕೆ ಕಾರಣ ಏನಂದ್ರೆ ರಾಜಕಾರಣಿಗಳ ವ್ಯವಸ್ಥಿತವಾಗಿರ್ತಕ್ಕಂಥ ಸಂಚು. ಈ ರಾಜಕಾರಣಿಗಳು ಒಂದು ಜೇಡರ ಬಲೆಯನ್ನು ಹೆರಿದು, ಈಗ ಉದಾಹರಣೆಗೆ ಒಂದು ಕಾಂಗ್ರೆಸ್ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷದ ತಮ್ಮ ವೋಟ್ ಬ್ಯಾಂಕನ್ನು ಉಳಿಸಿಕೊಳ್ಳಲಿಕ್ಕೆ ಒಂದು ರೀತಿಯ ಜೇಡರ ಬಲೆಯನ್ನು ಹೆಣಿದು ಅದರಲ್ಲೇ ಈ ಮುಸಲ್ಮಾನರು, ದಲಿತರು, ಇತರೆ ಹಿಂದುಳಿದ ವರ್ಗದವರು ಇರಬೇಕನ್ನುವಂಥ ಒಂದು ಷಡ್ಯಂತ್ರನ ಮಾಡಿರ್ತಾರೆ. ಅದೇ ರೀತಿ BJP ಹಿಂದುತ್ವದ ಆಧಾರದ ಮೇಲೆ ಅವರದೇ ಆದಂಥ ಒಂದು ಜೇಡರ ಬಲೆಯನ್ನು ಹೆಣೆದು ಅದರಲ್ಲಿ ಅವರ ಮತದಾರರು ಇರಬೇಕು ಅನ್ನುವಂಥದ್ದು ಒಂದು ರೀತಿಯ ಮಿನಿಮಮ್ ಇಷ್ಟು ಮತಗಳು ನಮ್ಮ ಪಕ್ಷದ ಬೇಸಿಕ್ ವೋಟ್ಗಳು ಅಂತ ಹೇಳಿ ಹೇಳ್ತಿರ್ತಾರೆ ಅವರೆಲ್ಲ ಒಂದು ಸರ್ಕಲ್ ಮಾಡ್ಕೊಂಡಿರ್ತಾರೆ. ಆದರೆ ನಮಗೆ ಮುಖ್ಯವಾಗಿ ಸಂಘರ್ಷಣಿ ಇವತ್ತು ಎತ್ತುತ್ತಿರುವಂಥ ಪ್ರಶ್ನೆ ಏನಂದ್ರೆ ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿಗಳು ಯಾವ ಕಾರಣಕ್ಕಾಗಿ ಕಾರ್ಯನಿರ್ವಹಿಸ್ತಾವ? ನೀವು ಹಾಕುವಂತಹ ವೋಟ್ಗಳು ಒಬ್ಬ ನಗರಸಭೆ ಸದಸ್ಯನನ್ನ, ಮೆಂಬರ್ನನ್ನ ಆಯ್ಕೆ ಮಾಡಬೇಕಾದ್ರೆ ಎಂಥ ಸದಸ್ಯನನ್ನು ಆಯ್ಕೆ ಮಾಡ್ಬೇಕು ನೀವು? ಆತನ ಕರ್ತವ್ಯ ಏನು? ಆತ ಏನು ಕೆಲಸ ಮಾಡ್ತಾನ? ನಾವು ಇದುವರೆಗೂ ನೋಡಿರುವಂಥ ನಗರಸಭೆ ಸದಸ್ಯರುಗಳು ತಾವು ಆಯ್ಕೆ ಆಗುವವರೆಗೂ ಜನರ ಮನೆಗೆ ಹೋಗ್ತಾರ, ಕಾಲು ಬೀಳ್ತಾರ, ನಿಮ್ಮ ಪರವಾಗಿ ಕೆಲಸ ಮಾಡ್ತೀವ್ರಿ, ಬಡವರ ಪಕ್ಷ ಅಂತಾರೆ, ಎಲ್ಲೆಲ್ಲ ಹೇಳಿಕೆಗಳನ್ನು ಕೊಡ್ತಾರೆ. ಕೊಟ್ಟ ನಂತರ ಅವರು ಆರಿಸಿ ಬಂದ ನಂತರ, ಅವರು ಆಯ್ಕೆ ಆದ ನಂತರ ಅವರು ಮಾಡುವ ಕೆಲಸಗಳೇನು? ಯಾವುದೇ ಕಾರಣಕ್ಕೂ ಅವರು ವಾರ್ಡ್ನಲ್ಲಿ ಅಡ್ಡಾಡಂಗಿಲ್ಲ. ವಾರ್ಡ್ನಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳು, ಆ ಸಮಸ್ಯೆಗಳನ್ನು ಪರಿಹಾರ ಮಾಡಂಗಿಲ್ಲ. ಉದಾಹರಣೆಗಾಗಿ ಉಲ್ಟಾ ಯಾರು ಓಟನ್ನು ಹಾಕಿರ್ತಾರೋ ಅವರ ಕಡೆನೇ ಹಣ ಎತ್ತುವಂತಹ ಅನೇಕ ಮೆಂಬರ್ಗಳನ್ನ, ಸದಸ್ಯರುಗಳನ್ನ ನೋಡಿದ್ದೀವಿ. ಮತ್ತು ಇನ್ನೊಂದೇನಂದ್ರೆ ಇಲ್ಲಿ ಹೆಣ್ಣು ಮಕ್ಕಳ ಒಂದು ಮೀಸಲಾತಿಯಲ್ಲಿ ಹೆಣ್ಣು ಮಕ್ಕಳ ಆಯ್ಕೆ ಆದ್ರೆ ಅಲ್ಲಿ ಗಂಡಂದಿರು ಬಂದು ನಗರಸಭೆ, ಪುರಸಭೆಗಳಲ್ಲಿ ತಮ್ಮ ಅಧಿಕಾರದ ದರ್ಪವನ್ನು ತೋರಿಸೋದು ಅಥವಾ ಅವರ ಮಕ್ಕಳು ಬಂದು ಅಲ್ಲಿ ಅಧಿಕಾರದ ದರ್ಪವನ್ನು ತೋರಿಸುವಂಥದ್ದು ನಾವು ನೋಡಿದ್ದೀವಿ. ಹಾಗಾಗಿ ಇಲ್ಲಿ ನಮ್ಮ ನಗರಸಭೆಗಳು ಸರಿಯಾಗಿ ಕೆಲಸ ಮಾಡಿಲ್ಲ, ನಮ್ಮ ವಾರ್ಡ್ಗಳಲ್ಲಿ ಸರಿಯಾಗಿ ಕೆಲಸ ಆಗಿಲ್ಲ ಅಂದ್ರೆ ಯಾರು ತಪ್ಪದು? ನಿಮ್ಮ ತಪ್ಪದು. ಯಾರು ಓಟ್ ಹಾಕ್ತಾ ಇದ್ದೀರಿ ನೀವು ಸರಿಯಾದ ವ್ಯಕ್ತಿಗಳಿಗೆ, ಸರಿಯಾದ ಜವಾಬ್ದಾರಿಯುತ ವ್ಯಕ್ತಿ, ಜನಪರವಾಗಿರುವಂತಹ ವ್ಯಕ್ತಿ, ನಗರಸಭೆಯ ಎಲ್ಲ ಕಾಯ್ದೆ ಕಾನೂನುಗಳನ್ನ, ನಗರಸಭೆಯ ಇನ್ಕಮ್ ಆಫ್ ಸೋರ್ಸ್, ಎಲ್ಲಿಂದ ನಗರಸಭೆಗೆ ಉತ್ಪನ್ನ ಬರ್ತದೆ, ಎಷ್ಟು ಉತ್ಪನ್ನ ಬರ್ತದೆ, ಯಾವ ಯೋಜನೆಗಳನ್ನ ಮಾಡಬಹುದು ಅನ್ನುವಂತಹ ಆಲೋಚನೆ ಇರುವ ನಗರಸಭೆ ಸದಸ್ಯರುಗಳನ್ನ, ವಿದ್ಯಾವಂತ, ಪ್ರಜ್ಞಾವಂತ, ತಿಳುವಳಿಕೆ ಇರುವ ಸದಸ್ಯರುಗಳನ್ನ ನೀವು ಆಯ್ಕೆ ಮಾಡಿದ್ರೆ ಅಥವಾ ಜನಪರವಾಗಿರುವ ಹೋರಾಟಗಾರರಾಗಿರುವ ಎಲ್ಲ ರೀತಿಯ ಸಮಸ್ಯೆಗಳನ್ನ ಪರಿಹರಿಸಬಲ್ಲ ತಾಕತ್ತಿರುವಂತಹ ಒಬ್ಬ ವ್ಯಕ್ತಿಗಳಿಗೆ ನೀವೇನಾದರೂ ಓಟನ್ನು ಹಾಕಿದ್ದಾದ್ರೆ ಖಂಡಿತವಾಗಲೂ ನಿಮ್ಮ ವಾರ್ಡ್ ಉದ್ಧಾರ ಆಗಲಿಕ್ಕೆ ಸಾಧ್ಯ. ಅದನ್ನ ಬಿಟ್ಟು ಯಾರೋ ದುಡ್ಡು ಹಂಚೋನಿಗೆ ಅಥವಾ ವ್ಯಕ್ತಿಗತವಾಗಿ ನೋಡಿ ನೀವು ಓಟ್ ಹಾಕ್ತೀರಿ. ಆತ ಏನ್ ಮಾಡ್ತಾನೆ ಅಂದ್ರೆ ನಗರಸಭೆ ಸದಸ್ಯನಾದ್ರೂ ತನ್ನ ವೈಯಕ್ತಿಕ ಉದ್ಯೋಗಗಳನ್ನ ಮುಂದುವರಿಸ್ತಾನ. ಈಗ ನಾವು ಉದಾಹರಣೆಗಾಗಿ ತೆಗೆದುಕೊಳ್ಬೇಕಾದ್ರೆ ಎಷ್ಟೋ ಜನ ಹೋಟೆಲ್ ಮಾಲೀಕರನ್ನ ನೀವು ಆಯ್ಕೆ ಮಾಡಿರ್ತೀರಿ, ಅವರು ಹೋಟೆಲ್ಗಳನ್ನೇ ನಡೆಸ್ತಾರೆ. ಎಷ್ಟೋ ಜನ ಸೆಂಟ್ರಿಂಗ್ ಮೇಸ್ತ್ರಿಗಳನ್ನ ನೀವು ಆಯ್ಕೆ ಮಾಡಿರ್ತೀರಿ, ಅವರು ಸೆಂಟ್ರಿಂಗ್ ಉದ್ಯೋಗವನ್ನೇ ಮುಂದುವರಿಸ್ತಾರೆ. ಬೇರೆ ಬಿಸ್ನೆಸ್ ಮ್ಯಾಗ್ನೆಟ್ಗಳನ್ನು ನೀವು ಮಾಡಿರ್ತೀರಿ, ರಿಯಲ್ ಎಸ್ಟೇಟು, ಬೇರೆ ಅವರೆಲ್ಲ ಅವರವ್ರ ಕೆಲಸಗಳಲ್ಲಿ ಬಿಜಿ ಆಗ್ತಾರೆ. ನಿಮ್ಮ ವಾರ್ಡ್ನಲ್ಲಿ ಒಂದು ದಿವಸ ಅವ್ರು ಅಡ್ಡಾಡಂಗಿಲ್ಲ, ನಿಮ್ಮ ಸಮಸ್ಯೆಗಳೇನಂತೇಳಿ ನೋಡಂಗಿಲ್ಲ. ಸಮಸ್ಯೆಗಳನ್ನ ನೀವು ಏನಾದರೂ ಗುಂಪುಗಾರಿಕೆ ಮಾಡ್ಕೊಂಡು ಹೋದ್ರೆ ನಿಮ್ಮನ್ನೇ ಹೆದರಿಸೋದು, ಬೆದರಿಸುವಂತ ಕೆಲಸಗಳನ್ನ ಮಾಡುವಂತ ನಗರಸಭೆ ಸದಸ್ಯರುಗಳನ್ನ ನಾವು ನಮ್ಮ ಕಣ್ಣಾರೆ ಕಂಡಿದ್ದ ಪರಿಣಾಮವಾಗಿ ಈಗ ಏನು 2026ರಲ್ಲಿ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರ್ತಾವೋ ಇಲ್ಲಿ ಪಕ್ಷ ವ್ಯಕ್ತಿಗಿಂತಲೂ ಕೆಲಸ ಮಾಡುವಂತಹ ಜನರನ್ನ ಆಯ್ಕೆ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕಾಗಿ ನೀವು ಮಾಡಬೇಕಾಗಿದ್ದೇನೂ ಅಲ್ಲ, ಏನೋ ನೀವು ಕಾಂಗ್ರೆಸ್ಸೋ, BJPನೋ, JDS ಅಥವಾ ಇನ್ನೊಂದು ಪಕ್ಷ ಅವ್ರು ಬಂದು ನಮ್ಮ ಮನೆ ನಡೆಸಂಗಿಲ್ಲ. ಯಾರೂ ಕೂಡ ನಮ್ಮ ಮನೆ ನಡೆಸಂಗಿಲ್ಲ. ನಮ್ಮಿಂದ ಅವ್ರ ಪಾರ್ಟಿಗಳು ನಡೆದ ವಿನಃ ಅವರಿಂದ ನಮ್ಮ ಜೀವನ ನಡೆಯೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ಜೀವನ ನಾವು ಮಾಡಬೇಕಾದ್ರೆ ನಾವು ದುಡಿಲೇಬೇಕು, ನಾವು ಕಷ್ಟಪಡಲೇಬೇಕು. ಆದರೆ ನಮ್ಮ ವಾರ್ಡ್ ಏನೊಂದು ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಸಂವಿಧಾನದಲ್ಲಿ ನಿಯಮ ಐತಿ. ವಾರ್ಡಿಗೆ ಒಬ್ಬ ಮೆಂಬರ್ ಇರಬೇಕು,
ಆ ಮೆಂಬರ್ ಏನಪ್ಪಾ ಅಂದ್ರೆ ನಗರಸಭೆ ಸದಸ್ಯನಾಗಿರ್ತಾನ. ನಗರಸಭೆಗೆ ಹೋಗಿ ಅಲ್ಲಿ ಬರುವಂತ ಅನುದಾನವನ್ನ ಅಲ್ಲಿ ನಡೆಯುವ ಜನರಲ್ ಬಾಡಿ ಮೀಟಿಂಗ್ ನಲ್ಲಿ ವಾದ ವಿವಾದಗಳನ್ನ ಮಾಡಿ ಹೊಡೆದಾಡಿ ಬಡದಾಡಿ ನಮ್ಮ ವಾರ್ಡಿಗೆ ಅನುದಾನವನ್ನ ತರಬೇಕು. ತಂದಿಲ್ಲಿ ಏನು ರಸ್ತೆಗಳು ಸರಿ ಇಲ್ಲೋ, ಒಳಚರಂಡಿ ವ್ಯವಸ್ಥೆ ಸರಿ ಇಲ್ಲೋ, ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲೋ, ಲೈಟ್ ವ್ಯವಸ್ಥೆ ಸರಿ ಇಲ್ಲೋ, ಯಾರಿಗೆ ಮನೆಗಳಿಲ್ವೋ, ಯಾರು ವಿದ್ಯಾವಂತರಿದ್ದಾರೆ ಅವರಿಗೇನಾದರೂ ಅನುಕೂಲ, ಮಹಿಳೆಯರಿಗೆ ಅನುಕೂಲ, ಹೀಗೆ ಪ್ರತಿಯೊಂದು ಹಂತದಲ್ಲಿ ವಾರ್ಡ್ಗಳನ್ನು ಅಭಿವೃದ್ಧಿ ಮಾಡೋದು ನಮ್ಮ ನಗರಸಭೆ ಸದಸ್ಯನ ಕೆಲಸ ಆಗಿರ್ತದೆ. ಆದ್ರೆ ಆತನಿಗೆ ನಾಲೆಜ್ ಇರಲಿಲ್ಲ ಅಂದ್ರ ಅನುದಾನ ಎಲ್ಲಿಂದ ಬರ್ತೈತಿ, ಹೆಂಗೆ ಬರ್ತೈತಿ, ನಗರಸಭೆ ಅಂದ್ರೆ ಏನ, ಅದರ ಉದ್ದೇಶಗಳೇನಂತ ಗೊತ್ತಿರಲಿಲ್ಲ ಅಂದ್ರೆ ಅಂಥವ್ರನ್ನ ಆಯ್ಕೆ ಮಾಡಿಕೊಂಡು ಯಾವುದೋ ಒಂದು ಪಕ್ಷ ಇಲ್ರಿ ಇವ್ರನ್ನ ಆಯ್ಕೆ ಮಾಡ್ರಿ ಅಂತ ಹೇಳಿದ ತಕ್ಷಣ ನೀವು ಕಣ್ಣು ಮುಚ್ಚಿ ಕುರಿಗಳ ತರ ಓಟ್ ಹಾಕಿ ಇಲ್ಲಿವರೆಗೂ ಅನುಭವಿಸಿದ್ದು ಸಾಕು. ಈಗ ಬದಲಾವಣೆ ಕಾಲ ಬಂದಿದೆ, ಪ್ರತಿಯೊಬ್ಬರು ಜಾಗೃತರಾಗಬೇಕು. ನೀವು ಯಾವುದೇ ಕಾರಣಕ್ಕೂ ಯಾರ ಹತ್ರ ದುಡ್ಡು ತೆಗೆದುಕೊಳ್ಬೇಡ್ರಿ. ನೀವು ದುಡ್ಡು ತಗೊಂಡ್ರಿ ಅಂದ್ರೆ ನೀವು ಕಡ್ಡಾಕ್ ಬಿದ್ರಿ ಅಂತ ಅದ್ರ ಅರ್ಥ. ದುಡ್ಡು ತೆಗೆದುಕೊಳ್ಳಾರ್ದ ನೀವು ಒಬ್ಬ ವ್ಯಕ್ತಿಯನ್ನ ನೋಡಿ, ಅವನ ಶಕ್ತಿಯನ್ನ ನೋಡಿ ಅವನಿಗೆ ನೀವು ನೇರವಾಗಿ ಹೇಳಬೇಕು, ನಾನು ಮತ ಹಾಕ್ತೇನೆ, ನಮ್ಮ ಕೆಲಸವನ್ನು ನೀನು ಮಾಡ್ಬೇಕಂತ ಹೇಳಿ. ಆತ ಕೆಲಸಗಾರನಾಗಿರ್ಬೇಕು, ನಗರಸಭೆ ಕಾಯ್ದೆಗಳನ್ನ ತಿಳ್ಕೊಂಡಿರ್ಬೇಕು. ಈಗ ಕರ್ನಾಟಕ ಮುನ್ಸಿಪಾಲಿಟಿ ಆಕ್ಟ್ 1964 1964 ಏನು ನಗರ ನಿವಾಸಿಗಳಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಂತಹ ನಗರಸಭೆಯ ಮುಖ್ಯ ಕೆಲಸವಾಗಿರ್ತದೆ. ಇದರಲ್ಲಿ ಹಲವಾರು ನಿಮಗೆ ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಮಾತ್ರ ಹೇಳ್ತೇನೆ, ಬಹಳಷ್ಟು ಅದಾವ. ಇದರಲ್ಲಿ ಏನಪ್ಪಾ ಅಂದ್ರೆ ಸ್ವಚ್ಛತೆ ಮತ್ತು ಆರೋಗ್ಯಕ್ಕೆ ಮೊದಲ ಆದ್ಯತೆ ಕೊಡಬೇಕು. ಅವರು ನಗರದಲ್ಲಿ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ, ರಸ್ತೆಗಳ ಕಾಲುವೆಗಳು ಮತ್ತು ಸ್ವಚ್ಛವಾಗಿರಿಸುವುದು, ಸಾರ್ವಜನಿಕ ಶೌಚಾಲಯಗಳ ನಿರ್ವಹಣೆ, ಸಾಂಕ್ರಾಮಿಕ ರೋಗಗಳ ನಿಯಂತ್ರಣ. ನೋಡ್ರಿ, ಇದರಲ್ಲಿ ಏನಪ್ಪಾ ಅಂದ್ರ ನಗರದಲ್ಲಿ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ, ನಮ್ಮ ಕಾಲನಿಗಳಲ್ಲಿ ನಮ್ಮ ಏರಿಯಾಗಳಲ್ಲಿ ಕಸ ಬೀಳಲೇಬಾರದು. ಕಸವನ್ನ ಎತ್ತುವುದು, ಅದನ್ನ ಹೊರಗಡೆ ವಿಲೇವಾರಿ ಮಾಡುವಂತ ಜವಾಬ್ದಾರಿ ನಗರಸಭೆಗೆ. ಇದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತದ. ಆ ನಂತರ ರಸ್ತೆಗಳು ಕಾಲುವೆಗಳು ಸ್ವಚ್ಛವಾಗಿರಿಸುವುದು, ರಸ್ತೆಗಳ ನಿರ್ಮಾಣ ಕೂಡ ಮಾಡೋದು, ಅವುಗಳನ್ನ ಸ್ವಚ್ಛ ಇಡಿಸುವುದು. ಹಾಗಾದ್ರೆ ಅನೇಕ ಬಡವರು ವಾಸಿಸುವಂತಹ ಕಾಲನಿಗಳಲ್ಲಿ ಇವತ್ತಿಗೂ ರಸ್ತೆಗಳಿಲ್ಲ. ಅದಕ್ಕೆ ಯಾರು ಜವಾಬ್ದಾರಿಗಳು? ಯಾರು ಜವಾಬ್ದಾರಿ ಅದಕ್ಕೆ? ಯಾಕೆ ಆ ವಾರ್ಡಿನ ಮೆಂಬರ್ಗಳನ್ನ ಕಣ್ಣು ಮುಚ್ಚಿ ಕೂತ್ಕೊಂಡಿರ್ತಾರ? ನಮ್ಮ ವಾರ್ಡಿಗೆ ರಸ್ತೆ ಇಲ್ರಿ, ರಸ್ತೆ ಮಾಡಿ ಕೊಡ್ರಿ ಅನ್ನಕ್ಕೆ ತಾಕತ್ತಿಲ್ವಾ? ತಾಕತ್ ಇಲ್ಲದೆ ಇರುವಂಥವ್ರನ್ನ ನೀವು ಆಯ್ಕೆ ಮಾಡಿದ್ರಿ ಅಂತ ಅದರ ಅರ್ಥ. ಹಲವಾರು ವರ್ಷಗಳಿಂದ ನೀವು ಕಚ್ಚಾ ರಸ್ತೆಯಲ್ಲಿ ನಡೀತಾ ಇದ್ದೀರಿ, ಕಲ್ಲುಗ ರಸ್ತೆಗಳಲ್ಲಿ ನಡೀತಾ ಇದ್ದೀರಿ, ಮಣ್ಣು ರಸ್ತೆಯಲ್ಲಿ ನಡೀತಾ ಇದ್ದೀರಿ ಅಂದ್ರ ನೀವು ಆಯ್ಕೆ ಮಾಡಿದ ಮೆಂಬರ್ ನಿಷ್ಕ್ರಿಯ ಮೆಂಬರ್ ಅದಾನ, ಅಪ್ರಯೋಜಕ ಮೆಂಬರ್ ಆತನಿಗೆ ಮಾತನಾಡ್ಲಿಕ್ಕೆ ಇಲ್ಲ, ಅಥವಾ ನಗರಸಭೆ ಕಾಯ್ದೆಗಳು ಅವನಿಗೆ ಗೊತ್ತಿಲ್ಲ ಅಂತ ಅದರ ಅರ್ಥ. ಆತ ಮಾಡಿಸಲೇಬೇಕು. ಅದಾದ ನಂತರ ನೀರು ಸರಬರಾಜು, ಮನೆಗಳಿಗೆ ಕುಡಿಯುವ ನೀರು ಪೂರೈಕೆ, ನೀರಿನ ಟ್ಯಾಂಕ್, ಪೈಪ್ಲೈನ್ಗಳ ನಿರ್ವಹಣೆ, ನೀರಿನ ಗುಣಮಟ್ಟ ಪರಿಶೀಲನೆ, ಇವೆಲ್ಲವೂ ಕೂಡ ಪ್ರತಿಯೊಂದು ನಗರಸಭೆ ವ್ಯಾಪ್ತಿಯಲ್ಲಿ ಬದುಕ್ತಕ್ಕಂಥ ಜನರಿಗೆ ನೀರಿನ ಶುದ್ಧವಾದ ನೀರನ್ನ, ನೀರಿನ ಗುಣಮಟ್ಟವನ್ನ ಪರೀಕ್ಷೆ ಮಾಡುವ ಜವಾಬ್ದಾರಿ ನಗರಸಭೆ ಮೇಲಿರ್ತದ. ಆಮೇಲೆ ರಸ್ತೆ ಮತ್ತು ಬೆಳಕು, ರಸ್ತೆ ನಿರ್ಮಾಣ ಮತ್ತು ದುರಸ್ತಿ, ಬೀದಿ ದೀಪಗಳ ಅಳವಡಿಕೆ ಮತ್ತು ನಿರ್ವಹಣೆ, ಫುಟ್ಪಾತ್ ಮತ್ತು ಒಳರಸ್ತೆಗಳ ಅಭಿವೃದ್ಧಿ ಮಾಡುವಂಥದ್ದು ನಗರಸಭೆಗೆ ಇರುವಂತಹ ಅಧಿಕಾರ. ಇನ್ನೂ ಬಹಳಷ್ಟು ಅದಾವ, ಇವೆಲ್ಲ ಹೇಳ್ಕೊತವಾದ ಕಾಲುವೆ ಮತ್ತು ಮಳೆ ನೀರು ವ್ಯವಸ್ಥೆ, ಸಾರ್ವಜನಿಕ ಆರೋಗ್ಯ ಸೇವೆಗಳು, ನಗರ ಯೋಜನೆ ಮತ್ತು ಕಟ್ಟಡ ನಿಯಂತ್ರಣ, ಜನನ ಮರಣ ದಾಖಲೆಗಳು, ಸಾರ್ವಜನಿಕ ಸೌಕರ್ಯಗಳು, ತೆರಿಗೆ ಸಂಗ್ರಹಣೆ ಸೇರಿದಂತೆ ಅನೇಕ ವಿಚಾರಗಳು ನಗರಸಭೆ ವ್ಯಾಪ್ತಿಗೆ ಒಳಗಾಗ್ತಾವ. ಅಲ್ಲದೆ ಕೇಂದ್ರ ಸರ್ಕಾರದ ಅನುದಾನ ಮತ್ತು ರಾಜ್ಯ ಸರ್ಕಾರದ ಅನುದಾನ ಇದೆಲ್ಲವೂ ಸೇರಿ ಒಂದು ನಗರಸಭೆಗೆ ಹತ್ತತ್ರ 100 ಕೋಟಿ ರೂಪಾಯಿ ಪ್ರತಿ ವರ್ಷಕ್ಕೆ ಬರ್ತದೆ. 100 ಕೋಟಿ ರೂಪಾಯಿ ಬಂದ್ರ ಎಷ್ಟು, ಒಂದು 30-32 ವಾರ್ಡ್ ನಮ್ಮಲ್ಲಿ ಯಾವ್ದಪ್ಪ ಅಂದ್ರ ಅದನ್ನ ಡಿವೈಡೆಡ್ ಬಾಯ್ ಮಾಡಿದ್ರೆ ನಿಮಗೆ ಕನಿಷ್ಠ ಅಂದ್ರೂ ಒಂದು ವಾರ್ಡಿಗೆ 3-4 ಕೋಟಿ ರೂಪಾಯಿ ಕನಿಷ್ಠ ಹೇಳ್ತಾ ಇದ್ದೀನಿ, ಅಷ್ಟು ಅನುದಾನ ನಿಮ್ಮ ವಾರ್ಡಿಗೆ ಪ್ರತಿ ವರ್ಷ ಬರಬೇಕು. ಬಂದಿದೆಯಾ ನಿಮ್ಮ ವಾರ್ಡಿಗೆ? ನಿಮ್ಮ ವಾರ್ಡಿಗೆ ಅನುದಾನಗಳು ಬಂದಿಲ್ಲ. ಬಂದಿದ್ರು ಪರ್ಸೆಂಟೇಜ್ ಲೆಕ್ಕಕ್ಕೂ ಅಥವಾ ಇದೇನತ್ರ ಕಳಪೆ ಕಾಮಗಾರಿಗೂ ಅಥವಾ ಕಾಮಗಾರಿ ಮಾಡದೇನೆ ಅನೇಕ ಬಿಲ್ಗಳನ್ನು ತೆಗೆಯುವಂತಹ ಕೆಲಸಕ್ಕೆ ಕೈ ಹಾಕ್ತಾರ. ಏನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ, ನಗರಸಭೆ ಸ್ವಂತ ಆದಾಯ ಕೂಡ ಇರ್ತದೆ. ನಮ್ಮ ಹತ್ತತ್ರ ನಮ್ಮ ಜಮಖಂಡಿ ನಗರಸಭೆಯ ಆದಾಯ ಕನಿಷ್ಠ 15-30 ಕೋಟಿ ರೂಪಾಯಿ ವರ್ಷಕ್ಕೆ ಆದಾಯ ಬರ್ತೈತೆ ಅನ್ನುವಂತಹ ಮಾಹಿತಿ ಕೂಡ ಐತಿ. ನಗರಸಭೆ 15 ಹಣಕಾಸು ಏನು ವ್ಯವಸ್ಥೆ ಐತಲ್ಲ, ಇದರ ಮೂಲಕ ಕರ್ನಾಟಕಕ್ಕೆ 2021-26 ಅವಧಿಯಲ್ಲಿ ನಗರ ಗ್ರಾಮ ಸ್ಥಳೀಯ ಸಂಸ್ಥೆಗಳಿಗೆ 37 ಏನದು ಬಹಳ ಐತಿ, ಅದನ್ನ ಹೇಳಕ್ ಹೋದ್ರೆ ನೀವು 37,332 ಕೋಟಿ ಅನುದಾನ ಈ 2021ರಿಂದ 2026 ಬಂದೈತಿ. ಹಿಂಗ ಕೇಂದ್ರ ಸರ್ಕಾರದ ಅನುದಾನ ಇರ್ತೈತಿ. ಆಮೇಲೆ ರಾಜ್ಯ ಸರ್ಕಾರದ ಅನುದಾನ ಕರ್ನಾಟಕ ಸ್ಟೇಟ್ ಫೈನಾನ್ಸ್ ಕಮಿಷನ್ ಶಿಫಾರಸಿನ ಮೂಲಕ ಬರ್ತೈತಿ. ಹೀಗೆ ನಗರಸಭೆ ಸ್ವಂತ ಆದಾಯ ಏನಪ್ಪಾ ಅಂದ್ರ
ಹೆಂಗ್ ಹಣ ಸಂಗ್ರಹ ಆಗತ್ತೆ ಅಂದ್ರ ಇವರಿಗೆ ಮೂಲಗಳದಾವ. ಏನಪ್ಪಾ ಅಂದ್ರ ಆ ಮನೆ ತೆರಿಗೆ, ಪ್ರಾಪರ್ಟಿ ಟ್ಯಾಕ್ಸ್ ತೆರಿಗೆ ಇರ್ತೈತಿ, ಆಮೇಲೆ ವಾಟರ್ ಟ್ಯಾಕ್ಸ್ ಇರ್ತೈತಿ, ನೀರಿನ ತೆರಿಗೆ, ಟ್ರೇಡ್ ಲೈಸೆನ್ಸ್ ಫೀ ಇರ್ತೈತಿ, ಕಟ್ಟಡ ಪರವಾನಗಿ ಫೀ ಇರ್ತೈತಿ, ಪಾರ್ಕಿಂಗ್ ಫೀ, ಈ ಮಾರ್ಕೆಟ್ ಫೀ, ಆಮೇಲೆ ವಿವಿಧ ಕಟ್ಟಡಗಳ ನಿರ್ಮಾಣ ಮಾಡಿದ ಕಟ್ಟಡ ಬಾಡಿಗೆಗಳು, ಹಿಂಗ ಅನೇಕ ರೀತಿಯ ನಗರಸಭೆಯ ಅನೇಕ ಅನುದಾನಗಳು ಅಥವಾ ಹಣ ಸಂಗ್ರಹಣೆಗೆ ನಗರಸಭೆ ಕಂಡುಕೊಂಡಿರ್ತಕ್ಕಂಥ ಮಾರ್ಗ ಇದು. ಇದನ್ನು ಹೊರತುಪಡಿಸಿ ಟೆಂಡರ್ಗಳು ಅವು ಇವು ಬೇರೆ ಬೇರೆಯವರಿಗೆ ರಸ್ತೆ ಇದೆ, ಬೇರೆ ರೀತಿಯ ಅನೇಕ ಟೆಂಡರ್ಗಳು ಬರ್ತವೆ. ಇಷ್ಟಾಗಿಯೂ ಕೂಡ ಜಮಖಂಡಿಯಂತಹ ನಗರಸಭೆಗಳು, ಇಲ್ಲಿರ್ತಕ್ಕಂಥ ಅನೇಕ ವಾರ್ಡ್ಗಳು, ಉದಾಹರಣೆಗೆ ಹೇಳ್ಬೇಕಂದ್ರೆ ಮಹಾಲಿಂಗೇಶ್ವರ ಕಾಲನಿ ಅಂತ ವಾರ್ಡ್, ಇಲ್ಲಿ 3 ವಾರ್ಡ್ಗಳು 27, 28, 29 3 ವಾರ್ಡ್ಗಳು ಸೇರಿದ್ರು ಕೂಡ ಗುಡ್ಡದಲ್ಲಿ ವಾಸ ಮಾಡುವ ಅನೇಕ ಜನರಿಗೆ ಮೂಲಭೂತ ಸೌಲಭ್ಯಗಳಿಲ್ಲ, ಮುಖ್ಯವಾಗಿ ರಸ್ತೆಗಳಿಲ್ಲ, ನಳಗಳಿಲ್ಲ, ಬೀದಿ ದೀಪಗಳಿಲ್ಲ. ವರ್ಷಕ್ಕೆ ಹಲವಾರು ಪ್ರಕರಣಗಳು, ಈ ಹಾವು ಕಚ್ಚುವುದರಿಂದ ಸಾಯ್ತಾರೆ ಇಲ್ಲಿ ಜನ, ಹಲವಾರು ಪ್ರಕರಣಗಳು ಇವಾಗ್ತಾವೆ. ಇದಾದರೂ ಇಲ್ಲಿನ ನಗರಸಭೆ ಅಧಿಕಾರಿಗಳಿಗೆ, ವಾರ್ಡ್ ಮೆಂಬರ್ಗಳಿಗೆ, ಸ್ಥಳೀಯ MLAಗಳಿಗೆ, MP ಗಳಿಗೆ ಯಾರಿಗೂ ಕೂಡ ಈ ಕಡೆ ಅವ್ರ ಕಣ್ಣು ಹಾಯೋದಿಲ್ಲ. ಸರ್ಕಾರದ ಅನುದಾನಗಳು ಲ್ಯಾಪ್ಸ್ ಆಗ್ತಾವ, ಇಲ್ಲ ಕಂಡವರ ಉಳ್ಳವರ ಶ್ರೀಮಂತರ ಕಾಲನಿಗಳಲ್ಲಿ ಖರ್ಚಾಗ್ತಾವ. ಹಿಂಗ ಸಂಘರ್ಷ ನ್ಯೂಸ್ ನಿಮಗೆ ನಗರಸಭೆಯ ಅನೇಕ ಕಾಯ್ದೆಗಳನ್ನು ಹೇಳುವ ಮೂಲಕ ಜವಾಬ್ದಾರಿಯುತವಾಗಿರ್ತಕ್ಕಂಥ ಮೆಂಬರ್ಗಳನ್ನು ನೀವು ಆಯ್ಕೆ ಮಾಡಬೇಕು. ಇಲ್ಲಿ ಕಾಂಗ್ರೆಸ್, BJP, JDS ಅನ್ನುವಂತಹ ಪಕ್ಷಗಳು ಇಂಪಾರ್ಟೆಂಟ್ ಆಗೋದಿಲ್ಲ. ನಿಮ್ಮನ್ನ ಕೆಲಸ ಮಾಡುವ, ನಿಮ್ಮ ವಾರ್ಡನ್ನು ಅಭಿವೃದ್ಧಿ ಮಾಡುವ ಒಬ್ಬ ಒಳ್ಳೆಯ ವರ್ಕರ್ನ ನೀವು ಆಯ್ಕೆ ಮಾಡಬೇಕಾಗ್ತದೆ. ಅವನ ಬಡವನೇ ಆಗಿರಲಿ, ಶ್ರೀಮಂತನೇ ಆಗಿರಲಿ, ಅವನಿಗೆ ಕಲಿತಿರಲೇ ಇರಲಿ, ಆದ್ರೆ ಅವ ಆ ವಾರ್ಡ್ ಮೇಲೆ ಪ್ರೀತಿ ಇರಬೇಕು. ಈ ನಗರಸಭೆಯ ಕಾಯ್ದೆಗಳು ಗೊತ್ತಿರಬೇಕು. ನಗರಸಭೆಯ ಮೂಲ ಏನು, ಆದಾಯದ ಮೂಲ ಏನೈತಿ, ಅದು ಎಲ್ಲಿಂದ ಬರ್ತೈತೆ ಗೊತ್ತಿರಬೇಕು. ಆ ನಗರಸಭೆಯ ಏನೇನು ಕರ್ತವ್ಯಗಳದ ಗೊತ್ತಿರಬೇಕು. ಅಲ್ಲಿ ಆಯ್ಕೆ ಆದ ನಂತರ ಹೋಗೋದು, ತನ್ನ ಮನೆ ಕಟ್ಕೊಳ್ಳೋದು, ತಾ ಬೆಳೆಯೋದು, ತಾನಗೆ ಟೆಂಡರ್ಗಳನ್ನು ಹಾಕೊಳ್ಳುವಂತಹ ಈ ಮೆಂಬರ್ಗಳನ್ನ ದೂರ ಇಡ್ರಿ. ಇವರಿಂದ ಯಾವುದೇ ಪ್ರಯೋಜನ ಇಲ್ಲ. ಹಾಗಾಗಿ ಸಂಘರ್ಷ ನ್ಯೂಸ್ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಿತ್ತು. ನಗರಸಭೆಯ ವಾರ್ಡ್ಗಳಿಗೆ ಸಂಘರ್ಷ ನ್ಯೂಸ್ ಹೋಗೋದೈತಿ. ಅಲ್ಲಿ ಇದುವರೆಗೂ ಅವ ಕಾಂಗ್ರೆಸ್ ನಗರಸಭೆ ಸದಸ್ಯನು, BJP ನಗರಸಭೆ ಸದಸ್ಯನು, ಆತ 5 ವರ್ಷದಲ್ಲಿ ಏನ್ ಕೆಲಸ ಮಾಡ್ಯಾನ, ಅವನ ಅಭಿವೃದ್ಧಿ ಕೆಲಸ ಏನು, ಅವನ ವಾರ್ಡಿಗೆ ಎಷ್ಟು ಅನುದಾನ ತಂದ, ಅನುದಾನ ಅಂದ್ರೆ ಏನು, ಆ ವಾರ್ಡ್ನಲ್ಲಿ ಆ ಅನುದಾನವನ್ನ ಹಣವನ್ನ ಯಾವ ರೀತಿ ಅವ ಬಳಕೆ ಮಾಡ್ಕೊಂಡ, ಸದ್ಬಳಕೆ ಮಾಡ್ಕೊಂಡು ಇಲ್ಲೋ, ಅವನ ಪರ್ಸೆಂಟೇಜ್ ಎಷ್ಟು, ಅವ ಏನ್ ಕೆಲಸ ಕಾರ್ಯಗಳನ್ನ ಮಾಡ್ಯಾನ ಅನ್ನುವಂಥದ್ದನ್ನ ಹೇಳ್ತೀವಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ.